ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು. ಬೆಳೆಗಳಿಗೆ ತಗುಲುವ ರೋಗ, ಔಷಧಿ ಸಿಂಪಡಣೆ, ಮಣ್ಣು ಮತ್ತು ನೀರಿನ ಪರೀಕ್ಷೆ ಕುರಿತು ವಿಜ್ಞಾನಿಗಳು ಮತ್ತು ಕೃಷಿ ಅಧಿಕಾರಿಗಳು ರೈತರಿಗೆ ಮನವರಿಕೆ ಮಾಡಿಕೊಟ್ಟರು. ದೂರದರ್ಶನದೊಂದಿಗೆ ರೈತ ಮಹಿಳೆ ಅಶ್ವಿನಿ ಕೃಷಿ, ಹೈನುಗಾರಿಕೆ ಹಾಗೂ ಮಣ್ಣು ಪರೀಕ್ಷೆ ಜೊತೆಗೆ ಜೋಳಕ್ಕೆ ರೋಗ ತಗುಲಿದಾಗ ಅನುಸರಿಸಬೇಕಾದ ಕ್ರಮಗಳ ಕುರಿತು ವಿಜ್ಞಾನಿಗಳು ಉಪಯುಕ್ತ ಮಾಹಿತಿ ನೀಡಿದರು ಎಂದರು. ಹೆಚ್ಚಿನ ಮಟ್ಟಿಗೆ ಇನ್ನು ಹಳ್ಳಿಗಳಿಗೆ ಬಂದು ಮಾಹಿತಿ ಕೊಡೋದ್ರಿಂದ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಇದು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿರೋದಕ್ಕೆ ನಾವು ಅವರಿಗೆ ಧನ್ಯವಾದ. ರೈತ ರವೀಂದ್ರ ಹೈನುಗಾರಿಕೆಯ ನೂತನ ವಿಧಾನ, ತಂತ್ರಜ್ಞಾನಗಳ ಅಳವಡಿಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜಾಗೃತಿ ಮೂಡಿಸಿದರು ಎಂದು ಹೇಳಿದರು. ಎಲ್ಲದ್ರ ಬಗ್ಗೆ ಮತ್ತೆ ಮಣ್ಣು ಪರೀಕ್ಷೆದು ಅದ್ರ ಬಗ್ಗೆ ಎಲ್ಲರೂ ಇವತ್ತು ಹೆಚ್ಚಿನ, ಯಾಕೆಂದ್ರೆ ನಾವು ವಿಜ್ಞಾನಿಗಳನ್ನ ನಾವೇ ಹುಡಿಕೊಂಡು ಹೋಗ್ಬೇಕು ರೈತರುಗಳು. ಆದ್ರೂ ಅವರು ನಮ್ಮ ಊರಿಗೆ ಬಂದು ಇವತ್ತು ಇಷ್ಟು ಹೆಚ್ಚಿನಾಗಿ ಮಟ್ಟದಲ್ಲಿ ಎಲ್ಲ ವಿಚಾರಗಳನ್ನ ಹೇಳ್ಕೊಟ್ಟಿದ್ದಾರೆ. ಕೃಷಿ ವಿಜ್ಞಾನಿ ಡಾ ಪಲ್ಲವಿ ಕೃಷಿ ಸಂಬಂಧಿತ ಸಂಸ್ಥೆಗಳ ಹೊಸ ಸಂಶೋಧನೆಗಳನ್ನು ರೈತರಿಗೆ ತಲುಪಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಎಂದು ಹೇಳಿದರು. ಯೋಜನೆಗಳಿದಾವೆ, ಅದು ರೈತರ ಮನೆ ಬಾಗಿಲಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳು ಹಾಗೂ ನರೇಂದ್ರ ಮೋದಿಜಿ ಅವರು ಈ ಒಂದು ಸಂಕಲ್ಪವನ್ನ ಇಟ್ಕೊಂಡು ರೈತರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಇದರಿಂದ ಎಲ್ಲರೂ ರೈತರು ಅನುಕೂಲವನ್ನ ಪಡ್ಕೋಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್ ಜಿಲ್ಲೆಯಲ್ಲಿ ಈ ಬಾರಿ 370 ಮಿಲಿಮೀಟರ್ ಮಳೆಯಾಗಿದ್ದು 2,42,900 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದರು. ಅರಿವನ್ನ ತೆಗೆದುಕೊಳ್ಬೇಕು, ಜೊತೆಗೆ ಎಲ್ಲ ವೈಜ್ಞಾನಿಕ ಕ್ರಮಗಳ ಬಗ್ಗೆನೂ ಸಹಿತ ನಮ್ಮ ಕೃಷಿ ವಿಜ್ಞಾನಿಗಳ ತಂಡವೂ ಕೂಡ ಇರೋದ್ರಿಂದ ಕೃಷಿ ವಿಜ್ಞಾನಿಗಳು ಇದನ್ನ ಬಹಳ ಕೂಲಂಕುಷವಾಗಿ ತಿಳಿಸ್ಕೊಡ್ತಾರೆ. ಅದರದ ಪ್ರಯೋಜನವನ್ನ ಪಡ್ಕೋಬೇಕು.